ಏನೋ ಅವತ್ತು ಪೆಸಲ್ ಡೇ ಅಂತೆ, ಶ್ರಾವಣ ಶನಿವಾರ, ಶ್ರಾವಣದ ಕೊನೆಯ ದಿನ. ಎಷ್ಟೋ ಕೋಳಿ ಕುರಿನ ಪ್ರಾಣ ಉಳಿಸಿದ ಶ್ರಾವಣ ಮಾಸ ಮುಗಿದೋಯ್ತು. ನಾವೇ ಫುಲ್ ದೇವ್ರು ನೋಡಬೇಕು ಅಂತ ಹಂಗೆ ಗಾಡಿ ಎತ್ಕೊಂಡು, ಗಾಡಿನ ಎತ್ತಕ್ಕಾಗಲ್ಲ, ಗಾಡಿನ ಓಡಿಸ್ಕೊಂಡು ಸೀದಾ ಬಂದಿದ್ದು ಉಡ್ಸ್ಲಮ್ಮನ ದೇವಸ್ಥಾನಕ್ಕೆ. ನಮ್ಮ ಹಾಸನದ ಹೈಕ್ಲಿಗೆ ಒಂದು ಹಾಸನಾಂಬ, ಇನ್ನೊಂದು ಉಡ್ಸ್ಲಮ್ಮ, ಇವೆರಡು ಒಂಥರ ದೇವಸ್ಥಾನ ಅಲ್ಲ, ಎಮೋಸನ್ನು. ನಾವೇ ಸೀದಾ ದೇವಸ್ಥಾನಕ್ಕೆ ಬಂದುಬಿಟ್ವಿ. ಇಲ್ಲಿ ನೋಡಿದ್ರೆ ತದ್ವಾ ಜನ ಬಂದವರೇ. 2 ಕ್ಯೂ ಐತೆ, ಒಂದು ಅಮ್ಮನವ್ರ ದರ್ಶನಕ್ಕೆ, ಇನ್ನೊಂದು ಪ್ರಸಾದಕ್ಕೆ. ನಾವು ಎಲ್ಲಿ ನಿಂತ್ಕೊಳ್ಳೋದು ಅಂತ ಯೋಚನೆ ಮಾಡಬೇಕಾದ್ರೆ ಅಮ್ಮನವರು ಅಲ್ಲಿಂದನೇ, ಕಂದ, ಪ್ರಸಾದನ ನೋಡಿದ್ಮೇಲೆ ನಿನ್ನ ಹೊಟ್ಟೆಲಿ ಬರ್ತಾ ಇರೋ ಸೌಂಡ್ ನನಗೆ ಕೇಳಿಸ್ತಾ ಇದೆ ಮಗನೇ, ಪರವಾಗಿಲ್ಲಪ್ಪ, ಹೋಗ್ಬಿಟ್ಟು ಪ್ರಸಾದನ ಮೇದ್ಬಿಟ್ಟೆ ಬಾ ಅಂತ ಹೇಳ್ದಂಗೆ ನನಗೆ ಕೇಳಿಸ್ತು. ನಾವೇ ಸೀದಾ ಪ್ರಸಾದಕ್ಕೆ ಅಂತ ತಟ್ಟೆನ ಇಸ್ಕೊಂಡು ನಿಂತ್ಕೊಂಡೇ ಬಿಟ್ವಿ. ಪ್ರಸಾದದಲ್ಲಿ ಪಲಾವು, ಕೋಸುಂಬರಿ, ಬಜ್ಜಿ, ಪೂರಿ ಸಾಗು, ಒಂದು ಸಿಹಿ ತಿನಿಸು ಇವೆಲ್ಲ ಇತ್ತು. ತಟ್ಟೆಯಲ್ಲಿ ಪೂರಿ ಕಾಣ್ತಾ ಇಲ್ವಲ್ಲ ಅಂತ ಕೇಳಬೇಡಿ, ಅದು ಆಲ್ರೆಡಿ ನಮ್ಮ ಹೊಟ್ಟೆ ಒಳಗಡೆ ಹೋಗ್ಬಿಟ್ಟಿತ್ತು. ಹಂಗೋ ಹಿಂಗೋ 2 ಸಲ ಬ್ಯಾಟಿಂಗ್ ಮಾಡಿಬಿಟ್ಟು ಪಲಾವ್ನ ದೇವರಿಗೆ ತುಂಬು ಹೃದಯದಿಂದ ಧನ್ಯವಾದಗಳನ್ನ ಸಲ್ಲಿಸಿದ್ವಿ. ಅದೇನೇ ಹೇಳಿ, ಶನಿ ದೇವ್ರ ದೇವಸ್ಥಾನದ ಪುಳಿಯೋಗರೆ, ಅಮ್ಮನವ್ರ ದೇವಸ್ಥಾನದ ಪಲಾವು, ಪುರ್ದಮ್ಮದ್ದು ಬಾಡೂಟ, ಅದ್ಭುತ ಗುರು. ಇದನ್ನು ನಿನ್ನ ಪದಗಳಲ್ಲಿ ವರ್ಣಿಸಪ್ಪ ಅಂದರೆ ಖಂಡಿತ ನಮ್ಮ ಕೈಲಾಗಲ್ಲ, ಸಾರಿ. ಇದಾದಮೇಲೆ ಸೀದಾ ಹೋಗ್ಬಿಟ್ಟು ತಾಯಿಯ ಒಂದು ದಿವ್ಯ ದರ್ಶನವನ್ನು ನಾನು ಪಡೆದೆ. ನಮ್ಮ ಜೀವನದಲ್ಲಿ ಸಂತೋಷನೇ ಇರಲಿ ಅಥವಾ ದುಃಖನೇ ಇರಲಿ, ಅಥವಾ ಜೀವನ ಹರಿದು ಊರ್ಬಾಗ್ಲಾಗೋಗಿರಲಿ, ತಾಯಿ ಮುಂದೆ ಹೋಗಿ ನಿಂತಾಗ ಏನೋ ಒಂದು ನೆಮ್ಮದಿ ಸಿಗುತ್ತೆ ನಮಗೆ. ಆ ನೆಮ್ಮದಿಯ ಭಕ್ತಿಯಲ್ಲಿ ಒಂದಷ್ಟೊತ್ತು ಮುಳುಗಿ ನಂತರ ಅಲ್ಲೇ ಇದ್ದ ಶನಿದೇವರು ಹಾಗೆ ಶಿವನ ಪ್ರತಿರೂಪ ಆಗಿರುವಂಥ ಕರಿಬೀರೇಶ್ವರ ಸ್ವಾಮಿಯವರ ದರ್ಶನ ಮಾಡಿಬಿಟ್ಟು ಸೀದಾ ಜಿಮ್ಮಿಗೆ ಹೊಂಟ್ವಿ. ಜಿಮ್ಮಲ್ಲಿ ತೋಳು ಮಾಂಸಕ್ಕೆ ಬೈಸಿಪ್ಸ್ಗೆ ವರ್ಕೌಟ್ ಮಾಡಿಬಿಟ್ಟು ಹಂಗೆ ಒಂದು ಫೋಟೋನ ಹೊಡ್ಕೊಬಿಟ್ಟು ಸೀದಾ ಮನೆಗೆ ಹೊಂಟ್ವಿ.